ಮೈ ಫಸ್ಟ್ ಲಾಗ್. ನಾವು ಅನ್ಕೊಂಡಂಗೆ ಪ್ಲಾನ್ ಮಾಡಿ ಹೊರಟು ಕೋಟೆ ಬೆಟ್ಟಕ್ಕೆ. ನಾನು ಬಿಟ್ರೆ ಯಾರು ಗಾಡಿ ಓಡಿಸ್ಬಾರ್ದು ಅಂದ್ಬಿಟ್ಟು ನನ್ನ ಗಾಡಿ ಕಿತ್ಕೊಂಡು ಅವನೇ ಓಡಿಸ್ತಿದ್ದ. 40 ಮೇಲೆ ಗಾಡಿನೇ ತೆಗಿತಿದ್ದಲ್ಲ, ನನಗೂ ಮೂಡ್ ಆಫ್ ಆಗೋಗಿತ್ತು. ಅವನು ಏನ್ ಬೇಕಾದ್ರೂ ತಡಿತಾನೆ, ಹೊಟ್ಟೆ ಹಸಿವಂತೂ ತಡೆಯೋದಿಲ್ಲ. ಫಸ್ಟ್ ತಿನ್ಬೇಕು ಅವನು, ಅದು ಹೆಂಗ್ ತಿಂತಾವನೆ ಅಂತ. ಅಂತೂ ಇಂತೂ ನಾವು ಹೋಗ್ಬೇಕಾದ್ರೆ ಕೋಟೆ ಬೆಟ್ಟ ದೇವಸ್ಥಾನ ಕಾಣಿಸ್ತು. ನಮ್ಮ ಪೂರ್ವಿಕರು ಹೇಳ್ತಾ ಇರ್ತಾರೆ, ಶಿವ ಯಾವತ್ತು ಕೈಲಾಸದಲ್ಲೇ ಇರೋದು ಅಂತ. ಅದ್ ನಿಜಾನೇ, ಕೈಲಾಸದಲ್ಲೇ ನಾವು ನೋಡ್ದಂಗಾಯ್ತು. ಕೈಲಾಸಕ್ಕೆ ಹೋಗ್ಬೇಕು ಅಂದ್ರೆ ಕಷ್ಟಪಟ್ಟೆ ಹೋಗ್ಬೇಕು ತಾನೆ. ಹಾಗೇನೆ ನಾವು ಬೈಕ್ ತಗೊಂಬಂದು ಕಷ್ಟದಲ್ಲೇ ಹೋದ. ರೋಡ್ ಅಂತೂ ಸೂಪರ್ ಆಗಿತ್ತು, ಒಂದೊಂದು ಮುತ್ತುರತ್ನ ರೋಡ್ಗಳು. ಅನ್ಕೊಂಡಂಗೆ ದೇವಸ್ಥಾನ ಎಂಟ್ರಿ ಸಿಕ್ಕೇ ಬಿಡ್ತು. ಈಶ್ವರ ದೇವ್ರು ಇಲ್ಲಿಗೆ ಬಂದಿದ್ರ? ಇಲ್ಲಿಗೆ ಬಂದದ್ ಮಾತ್ರ ಅಲ್ಲ, ಇಲ್ಲೇ ನೆಲೆಸಿದ. ಇದ್ದಾರಾ? ತಡೀರಿ, ಈಗ ನೋಡಿದ್ ನೀವು ಎಂಟ್ರಿ ಮಾತ್ರ, ಇನ್ನು ಪಿಕ್ಚರ್ ಬಾಕಿ ಐತೆ. ಆದ್ರೆ ಈ ಪ್ರಕೃತಿ ಸೌಂದರ್ಯ ಈ ಬೇಸಿಗೆ ಟೈಮಲ್ಲೂ ಈ ರೀತಿ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಇತ್ತಿತ್ತಿನ. ಕೈಲಾಸನೇ ತಲುಪ್ತು ಅಂತ ತುಂಬಾ ಖುಷಿ ಇದು. ಆದ್ರೆ ಆಗಿದ್ದೇ ಬೇರೆ. ಅಲ್ಲಾಗಿದ್ದೇನು ಅಂದ್ರೆ ಮಂಗಳವಾರ ಮಾತ್ರ ಬಾಕ್ಲು ಓಪನ್ ಅಂತೆ, ಇನ್ಯಾವ ದಿನಾನು ಓಪನ್ ಇಲ್ವಂತೆ. ಏನ್ ಮಾಡೋದು, ಅಲ್ಲಿ ಬಾಕ್ಲು ಹಾಕಿದ್ರಿಂದ ಎಲ್ಲ ವ್ಯೂಸು ಚೆನ್ನಾಗಿತ್ತು, ನೋಡ್ಕೊಂಡು ಅಲ್ಲೇ ಫೋಟೋ ಶೂಟ್ ಮಾಡ್ದು. ನನ್ನ ತಮ್ಮ ಹೇಳ್ದಂತ ನಾನು ಶಾರಗಂತ ರೀತಿ ಪೋಸ್ ಕೊಟ್ಟೆ. ಫೋಟೋ ತೆಗ್ದಿದ್ದಾಯ್ತು ಅಂತ ಕೆಳಗೆ ಬಂದು ನೋಡ್ರೆ ನನ್ನ ತಮ್ಮ ತಲೆ ಮೇಲೆ ಕೈ ಎತ್ಕೊಂಡು ಕೂತವನೆ. ಏನಾಯ್ತಪ್ಪ ಅಂತ ಕೇಳಿದ್ರೆ, ನಮ್ಮ ಹುಡುಗಿ ನನಗೆ ಮೆಸೇಜ್ ಮಾಡ್ತಲ್ಲ, ಕಾಲ್ ಮಾಡ್ತಿಲ್ಲ ಅಂತ ತಲೆ ಮೇಲೆ ಕೈ ಎತ್ಕೊಂಡು ಕೂತವನೆ. ಇದೇ ಖುಷಿ ನನ್ನ ತಮ್ಮ ಪಾರ್ಟಿ ಮಾಡ್ದು. ಅಲ್ಲಿಂದ ನಾವು ಹೊರಟಿದ್ದೆ ಕುಶಾಲನಗರದ ಕಾವೇರಿ ನಿಸರ್ಗಧಾಮ. ನನ್ನ ತಮ್ಮಂದೊಂದು ಐಸ್ ಕ್ರೀಮ್ ಕೊಡ್ಸು. ಐಸ್ ಕ್ರೀಮ್ ತಿನ್ನೋಂತ ಕೊಟ್ರೆ ಮೇಲ್ಗಡೆ ತಿಂದ ಕೆಳಗಡೆಯಿಂದ ಬೋಟಿ ಕಟ್ ಮಾಡ್ಕೊಂಡು ತಿಂತಾನೆ. ಟೇಸ್ಟ್ ಚೆನ್ನಾಗಿರುತ್ತಂತೆ. ನಿಸರ್ಗಧಾಮದ ಎಂಟ್ರೆನ್ಸ್ ಫೀಸು ಒಬ್ರಿಗೆ 80 ರೂಪಾಯಿ ಅಂತೆ, ಅದು ಸಂಡೇ ಸ್ಯಾಟರ್ಡೆ ಅಂತ. ಇಂತ ಎಂಟ್ರಿ ಆದ್ರು. ಆದ್ರೆ ಒಂದು ಹಾಡು ಹೇಳಿದ್ರೆ ನನ್ನ ತಮ್ಮ ಏನಕ್ಕೆ ಬಂದಪ್ಪ. ಈ ಜುರಾಸಿಕ್ ಜಂಗಲ್ ಎಂಟ್ರಿ ಫೀಸ್ 150. ಒಳಗಡೆ ಎಂಟ್ರಿ ಈ ತರ ಇತ್ತು, ಪ್ಲೇ ಮಾಡಿ. ಈ ಬರ್ಡ್ಸ್ಗಳನ್ನ ತೆಗೆದು ತಲೆ ಮೇಲೆ ಕೈ ಮೇಲೆ ಕೂರ್ಸ್ಕೊಳಕ್ಕೆ ಪರ್ ಪರ್ಸನ್ 80 ರೂಪಾಯಿ ಅಂತ. ಈ ಪ್ರಾಣಿನ ಹೆಗ್ಲ ಮೇಲೆ ಕೂರ್ಸ್ಕೊಳಕ್ಕೆ ಇದಕ್ಕೂ 80 ರೂಪಾಯಿ ಅಂತ. ಕೊಟ್ಟಿರೋ ದುಡ್ಡಿಗೆ ಎಂಟ್ರೆನ್ಸ್ 80 ರೂಪಾಯಿ ಮೋಸ ಆಗ್ಬಿಡುತ್ತಂತ. ಇಲ್ಲೊಂದು 4-5 ಒಂದು 10-50 ಗಿಣಿ ಇದ್ದು ಅದನ್ನ ತೆಗೆದಿದ್ದು ಕಸ್ಟಮರ್ ಕೈಗೆ ಇದು ಮಾಡ್ತಾ ಇರು. ಚೆನ್ನಾಗಿತ್ತು ಸ್ವಲ್ಪ. ಈ ಅಂಕಲ್ ಫುಲ್ ಟೈಟ್ ಆಗ್ಬಿಟ್ಟು ಅಲ್ಲಿರೋ ಗಿಣಿ ಮರಿಗೆಲ್ಲ ಹಿಂಸೆ ಕೊಡ್ತಿದ್ರು. ಇನ್ನೂ ಇವಾಗ ಕಳೆದು ಸ್ವಲ್ಪ ವಿಡಿಯೋಸ್ ಇದೆ, ಹಾಕ್ತೀನಿ. ಒಂದ್ ಗಿಣಿ ಕೇಳ್ದ, 2 ಗಿಣಿ ಸಿಕ್ತು. ಫುಲ್ ಖುಷಿಯಾಗಿದ್ದಾನೆ ಹುಡುಗ. ನನ್ನ ತಮ್ಮನ ಗಿಣಿ ತಗೊಂಡು ಸಾಕೋಣ ಅಂತ ಕೇಳಿದ್ರೆ ನಮ್ಗೆ ಇಟ್ಟಿಲ್ಲ, ಅದಕ್ಕೆ ಎಲ್ಲಿಂದ ತರದ ಅಂತ ಹೇಳ್ತಾನೆ. ಇದೆಲ್ಲ ಮುಗಿತದ. ಒಬ್ಬ ಗೋಲ್ಡ್ ಮೆನ್ ನೋಡ್ದು ತೋರಿಸ್ತೀನಿ ಬನ್ನಿ. ಈಗ ನಾನು ಫಸ್ಟ್ ಟೈಮ್ ಇಷ್ಟೊಂದು ಗೋಲ್ಡ್ ಧರಿಸಿರುವಂತ ಮನುಷ್ಯ ನೋಡ್ತಾ ಇದ್ದೀನಿ. ನಮಸ್ಕಾರ ಸರ್. ಇದಾದ್ಮೇಲೆ ನಮ್ಮ ಪಯಣ ಮನೆ ಕಡೆಗೆ. ಆದ್ರೆ ಮಳೆ ಸಿಗಾಕೊಂಡು ಮನೆ ಕಡೆಗೆ ಹೊರಡೋಣ ಅನ್ನೋಷ್ಟರಲ್ಲಿ ಈ ಮಳೆ ಕೈ ಸಿಗಾಕೊಂಡಿದ್ದು. ಮಳೆ ಆದ್ಮೇಲೆ ಇಲ್ಲಿ ಟ್ರಾಫಿಕ್ ಸಿಗಾಕೊಂಡು ಅಲ್ಲೆಲ್ಲೋ ಮರ ಬಿದ್ದಿದೆ ಅಂತೆ, ತೋರಿಸ್ತೀನಿ ಬನ್ನಿ. ನೋಡಿ, ಇದೇ ಮರ ಬಿದ್ದಿರೋದು ರೋಡ್ಗೆ. 2 ಕಿಲೋಮೀಟರ್ ಗಂಟ ಫುಲ್ಲು ಟ್ರಾಫಿಕ್ ಜಾಮು. ಹೆಂಗೋ ಅಲ್ಲಿರೋ ಜನಗಳು ಸೇರ್ಕೊಂಡು ಎಲ್ಲಾನು ರಿಲೀಸ್ ಮಾಡಿ ಒಬ್ಬೊಬ್ರನ್ನ ಬಿಟ್ಟು ಕಳಿಸಿದ್ರು. ಇವತ್ತಿನ ಲಾಗ್ ಮುಗೀತು. ಚೆನ್ನಾಗಿದ್ರೆ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿಲ್ಲ ಅಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.